ಇದೆ ನೋಡ್ರಿ ನಮ್ದು ಫಸ್ಟ್ ಕ್ಲಾಸ್ ಎ ಸಿದ ಕಾರಿಡೋರ್ ಕ್ಯಾಬಿನ್. ಹೈದರಾಬಾದ್ ಡಕ್ಕನ್ ನಾಂಪಲ್ಲಿಯಿಂದ ನ್ಯೂ ಡೆಲ್ಲಿ ತೆಲಂಗಾಣ 123ಗೆ ನಮ್ಗೆ ಲಂಚ್ ಸರ್ವ್ ಆಗಿದೆ. ಪ್ಲೇಟ್ ಕೊಡೋದು ಆರ್ಡರ್ ಸೊ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು. ನಾನು ಅವಾಗ ಇಷ್ಟೆಲ್ಲ ಮಾಡೋದ್ರಲ್ಲಿ ಟ್ರೈನ್ ಒಳಗೆ ಐದು ಟಿಕೆಟ್ ಅಂತ ನೋಡಿದೆ. ಗೋಪಾಲ್ ರೀಚ್ ಆಗೀವಿ. ಚಾಯ್ ಬಂದದಂದ್ರೆ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಬೆಂಗಳೂರು ರಾಜಧಾನಿ ಎಕ್ಸ್ಪ್ರೆಸ್ದ ಪಾರ್ಟ್ 2ಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಹೌದ್ರಿ, ಪಾರ್ಟ್ 1 ಒಳಗೆ ನಾವು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿನಿಂದ ಸತ್ಯಸಾಯಿ ಪ್ರಶಾಂತಿ ನೀಲಿಯಮ್ಮ ಗುಂತಕಲ್ ಮಾರ್ಗವಾಗಿ ರಾಯಚೂರು ಬಂದಿದ್ವಿ. ಬೆಳಗ್ಗೆ ಸಿಕಂದ್ರಾಬಾದ್ ದಾಟದಿಂದ ಬ್ರೇಕ್ಫಾಸ್ಟ್ ಮಾಡಿ ನಾವು ಮಸ್ತ್ ಜರ್ನಿ ಕಂಪ್ಲೀಟ್ ಮಾಡಿದ್ವಿ. ನಾವೀಗ ಬಲ್ಲಾರ್ಶಾಕ್ ಬಂದೀವಿ. ಬಲ್ಲಾರ್ಶಾದಿಂದ ಟ್ರೈನ್ ಡಿಪಾರ್ಚರ್ ಐತಿ. ಈಗ ಎಷ್ಟು ಗಂಟೆ ಅಂತ 12:15 ಐತಿ. 5 ನಿಮಿಷ ನಮ್ದು ಇಲ್ಲೇ ಸ್ಟಾಪ್ ಐತಿ. ಇಲ್ಲಿಂದ ಲೋಕೋ ಪೈಲಟ್ ಗಾರ್ಡ್ ಅವರೆಲ್ಲ ಚೇಂಜ್ ಆಗ್ತಾರೆ. ಸೊ ಬರ್ರಿ ಈ ರ್ಯಾಂಪೇಜ್ ವಿಡಿಯೋನ ಸ್ಟಾರ್ಟ್ ಮಾಡೋದಂತ. 1ನೇ ಪಾರ್ಟ್ ನೋಡಿಲ್ಲ ಅಂದ್ರೆ ಪಟ್ಟು ಅಂತ ಹೋಗಿ 1ನೇ ಪಾರ್ಟ್ ನೋಡ್ಕೊಂಬರಿ. ಆಮೇಲೆ 2ನೇ ಪಾರ್ಟ್ ಒಳಗೆ ನಿಮ್ಗೆ ಮಜಾ ಬರೋದೈತಿ. ಸಿಗ್ನಲ್ ಸಿಕ್ತು ನಮ್ಮ ಟ್ರೈನಿಗೆ. 5 ನಿಮಿಷಕ್ಕಿಂತ ಜಾಸ್ತಿನೇ ನಿಂತಿದ್ವಿ. ಊಟ ಅದು ಇಲ್ಲಿಂದ ಬೋರ್ಡ್ ಆಗುತ್ತಲ್ಲ, ಸೆಕೆಂಡ್ AC ಮತ್ತು ಥರ್ಡ್ ACಗೆ, ಅದ್ರ ಸಂಬಂಧ. ಸೊ ನೀವು ನಂದು ಫಸ್ಟ್ ಪಾರ್ಟ್ ನೋಡ್ರಿ ಅಂದ್ರೆ ಗೊತ್ತಿರ್ಬೋದು. ನಾನು ಟ್ರಾವೆಲ್ ಮಾಡತ್ತಿದ್ದೆ ರಾಜಧಾನಿಯ ಬಿಸ್ನೆಸ್ ಕ್ಲಾಸ್ ಅಂತೇಳಿ ಕರೆಸ್ಕೊಳ್ಳುವಂಥ ಫಸ್ಟ್ ಕ್ಲಾಸ್ AC ಒಳಗೆ. ಇದೆ ನೋಡ್ರಿ ನಮ್ದು ಫಸ್ಟ್ ಕ್ಲಾಸ್ ACದ ಕಾರಿಡೋರ್ ಮಸ್ತ್ ಐತಿ. ಇದ್ರೊಳಗೆ ನಿಮ್ಗೆ ಕ್ಯಾಬಿನ್ಸ್ ನೋಡೋಕೆ ಸಿಗ್ತಾವೆ. ಸೊ ಈ ಕ್ಯಾಬಿನ್ಸ್ ಒಳಗೆ ನಂದಿತ್ತು C ನಂಬರ್ ಕೂಪ್, C ನಂಬರ್ ಕ್ಯಾಬಿನ್. ಡಿಪಾರ್ಟ್ ಆಗೋದು ತಡ ಇಲ್ಲ, ಸೂಪ್ ಸರ್ವಿಸಸ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಸೊ ಇದೆ ನಂದು ಕ್ಯಾಬಿನ್ ಇತ್ತು. ಸಿಕಂದ್ರಾಬಾದ್ ಮಟ್ಟ ಪ್ಯಾಸೆಂಜರ್ಸ್ ಇದ್ದರೆ, ಸಿಕಂದ್ರಾಬಾದ್ ಆದ್ಮೇಲೆ ಅಂತೂ ಪೂರ್ತಿ ಜರ್ನಿ ಒಳಗೆ ಈಗಂತೂ ಯಾರೂ ಇಲ್ಲ ನೋಡ್ರಂಥ ಪ್ಯಾಸೆಂಜರ್ ಎಲ್ಲಿಗೆ ಬರ್ತಾರೆ ಅದು ಗೊತ್ತಿಲ್ಲ. ಬಟ್ ಅಲ್ಲಿ ಮಟ ನಂದು 30,000 ರೂಪಾಯಿದ ಪ್ರೈವೇಟ್ ರೂಮಿಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಭಯ್ಯ नॉन वेज में क्या होगा? चिकन में वही मसाला होगा ना, नॉर्मल. एक वही खल की तरह से ನೋಡ್ರಿ. ಈಗ ಆರ್ಡ್ರ್ ತೊಳಗೆ ಬಂದಿದ್ರೆ ವೆಜ್ ಏನು ನಾನ್ ವೆಜ್ ಏನು ಅಂತಂತೇಳಿ. ಸೊ ಅದು ಹೇಳಿದೆ ನಾನು, ಹಿಂಗೆ ಒಂದು ವೆಜ್ ಇರಲಿ ಒಂದು ನಾನ್ ವೆಜ್ ಇರಲಿ ಅಂತಂತೇಳಿ. ಈ ಫಸ್ಟ್ ಕ್ಲಾಸ್ AC ಒಳಗೆ ನಿಮ್ಗೆ ಪ್ರೈವೇಟ್ ಒಬ್ಬೊಬ್ರಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ ಮಸ್ತ್ ವೈಡ್ ಕಂಫರ್ಟೇಬಲ್ ಬೆಡ್ಸ್ ನೋಡೋಕೆ ಸಿಗುತ್ತೆ. ಇದೇನೈತಿಲ್ಲ, ಇದನ್ನು ನೀವು ಕುಂದ್ರತ್ ಮುಂದೆ ಹಿಂದೆ ಹಾಕೋಬೋದು, ಮಲ್ಕೊಳ್ಳೋದು ಮುಂದೆ ಇದನ್ನು ಕೆಳಗೆ ಹಾಕೊಂಡು ಪೂರ್ತಿ ಫ್ಲ್ಯಾಟ್ ಬೆಡ್ ಆಗಿಬಿಡುತ್ತದೆ. ಮ್ಯಾಲಿನ ಪ್ಯಾಸೆಂಜರ್ಸ್ಗಳಿಗೆ ಹತ್ತೊಳಕ್ಕೆಲ್ಲ ಮೇಲೆ ಐತಿ. ಮತ್ತು ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಕೆ ಇಲ್ಲಿ ನಿಮ್ಗೆ ಲಾಕರ್ ಫೆಸಿಲಿಟೀಸು ಈ ಫಸ್ಟ್ ಕ್ಲಾಸ್ AC ಒಳಗೆ ನೋಡೋಕೆ ಸಿಗುತ್ತೆ. ನೀವೇನಾರ ಫಸ್ಟ್ ಕ್ಲಾಸ್ AC ಒಳಗೆ ಟ್ರಾವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡತ್ತೀರಂದ್ರೆ ಇದು ನಿಮಗೆ ಇಂಟೀರಿಯರ್ ಇರುತ್ತೆ. ನೀವು 4 ಜನ ಅದಾರಂದ್ರೆ ಕ್ಯಾಬಿನ್ ಸೆಲೆಕ್ಟ್ ಮಾಡ್ಕೊರಿ. ಬುಕ್ಕಿಂಗ್ ಮಾಡೋದು ಮುಂದೆ ಆಪ್ಷನ್ ಬರುತ್ತೆ ನಿಮ್ಗೆ, ಕೂಪ್ ಬೇಕೋ ಕ್ಯಾಬಿನ್ ಬೇಕೋ ಅಂತೇಳಿ. ಮತ್ತು ನೀವು ಇಬ್ಬರು ಅದೇರಿ, ಕಪಲ್ಸ್ ಅದೇರಿ, ಫ್ರೆಂಡ್ಸ್ ಅದೇರಿ ಅಂತಂತಂದ್ರೆ ನೀವು ಪ್ರೈವೇಟ್ ಟೈಮಿಗಾಗಿ ನೀವು ಕೂಪ್ನ ಪ್ರಿಫರೆನ್ಸ್ ಮಾಡ್ಕೋಬೋದು. ಪ್ಯಾಂಟ್ರಿ ಒಳಗೆ ರೆಡಿಮೇಡ್ ಅಲ್ಲ, ಪ್ಯಾಂಟ್ರಿ ಒಳಗೆ ಫ್ರೆಶ್ ಆಗಿ ತಯಾರಾಗಿರುವಂಥ ಎವ್ರಿ ಒನ್ಸ್ ಫೇವ್ರೇಟ್ ಇಂಡಿಯನ್ ರೈಲ್ವೇಸ್ ಟಿಪಿಕಲ್ ಟೊಮ್ಯಾಟೊ ಸೂಪ್. ವಾವ್, ನಂಗೆ ಭಾಳ ಕುಡಿದ ಆಸೆ ಐತ್ರಿ. ಯಾಕಂದ್ರೆ ಈಗ ಕಂಟಿನ್ಯೂಸ್ನ ಏನೇನು ಜರ್ನಿ ಮಾಡಿದ್ದೆ ಎಲ್ಲದ್ರಾಗೂ ಅದು ಪ್ರಿಮಿಕ್ಸ್ ಕೊಟ್ಬಿಡ್ತಿದ್ರು. ಅದ್ರೊಳಗೆ ಅಷ್ಟು ಮಜಾ ಟೇಸ್ಟ್ ಇರ್ತಿದ್ದು. ಬಟ್ ಅದ್ರೊಳಗೆ ಇದ್ರೊಳಗೆ ಏನು ಮಜಾ ಸಿಗುತ್ತಲ್ಲ ಅದಿಲ್ಲ. ಸೊ ಇಲ್ಲೊಂದು ಸೂಪ್ ಐತಿ, ಮತ್ತು ಇಲ್ಲೇ ನಿಮ್ಗೆ ಬ್ರೆಡ್ ಸಿಕ್ಸ, ಬಟರ, ಮತ್ತು ಟೇಸ್ಟ್ ಎನ್ಹಾನ್ಸ್ ಮಾಡ್ತಾರೆ ಅಂದ್ರೆ ಪೆಪ್ಪರ ಮತ್ತು ಸಾಲ್ಟೂ ಐತಿ. ನವರಂಧ್ರಗಳೆಲ್ಲ ಆ್ಯಕ್ಟಿವ್ ಆಗಿಬಿಟ್ಟು. ವಾವ್, ಪರ್ಫೆಕ್ಟ್ ಸೂಪ್ ಅನ್ನೋಕೆ ಉದಾಹರಣೆನೇ ಇದೆ ನೋಡ್ರಿ. ಪೆಪ್ಪರ ಸಾಲ್ಟದ ಅವಶ್ಯಕತೆನೇ ಇಲ್ಲ. ಸೊ ಸ್ವಲ್ಪ ಬಟ್ರ್ ಹಾಕೊಂಡ್ಬಿಟ್ರೆ ಅಂದ್ರೆ ಏನು ಹೇಳಿ ನಾನು ನಿಮ್ಗೆ ಟೇಸ್ಟಿಗೆ. ಸೂಪ್ ಇಷ್ಟು ಮಸ್ತ್ ಇಷ್ಟ ಅಂತ ಹೇಳ್ರಿ. ನನಗೆ ಪೂರ್ತಿ ಖಾಲಿ ಮಾಡೀನಿ. ಈಗ ಹೇಳ್ತೀನಿ ಇನ್ನೊಂದು ಸ್ವಲ್ಪ ರಿಫಿಲ್ಲಿಗೆ ಹಾಕ್ರಿ ಅಂತಂದೆ. ಅಂದ್ರೆ ರಿಫಿಲ್ ಮಾಡಿಸೋತಾನೆ, ಅದನ್ನ ಅನ್ಲಿಮಿಟೆಡ್ ಸಿಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನೀವೇನರ ಇಲ್ಲೇ ಇದಿರುತ್ತಲ್ಲ ಹಂಗೆ ವೇಸ್ಟ್ನ ಇಲ್ಲೇ ಡಸ್ಟ್ಬಿನ್ ಒಳಗೆ ಹಾಕ್ಬೋದು. ಪ್ರೈವೇಟ್ ಡಸ್ಟ್ಬಿನ್ಸ್ ನೋಡೋಕೆ ಸಿಗ್ತಾವೆ ನಿಮ್ಗೆ. ಇದನ್ನು ಆಗಾಗ 2 ತಾಸಿಗೆ ಬಂದು ಅವರ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ನಾವೀಗ ಚಂದ್ರಪುರನ ಸ್ಕಿಪ್ ಮಾಡತ್ತೇವೆ ರೀ ಸ್ಲೋ ಆಗಿ. ನೀವೇನು ಬಲ್ಲಾರ್ಶಾ ನೋಡ್ರಲ್ಲ, ಬಲ್ಲಾರ್ಶಾದ ಡಿಸ್ಟಿಕ್ಕೆ ಬಂದ್ಬಿಟ್ರೆ ಈ ಚಂದ್ರಪುರ.
ನಮ್ಮ ಮುಂದೆ ಈಗ ಹೈದರಾಬಾದ್ ಡಕ್ಕನ್ ನಾಂಪಲ್ಲಿಯಿಂದ ನಿಜಾಮುದ್ದೀನ್ ಅಂದ್ರೆ ನ್ಯೂ ಡೆಲ್ಲಿಗೆ ಹೋಗುವಂಥ ತೆಲಂಗಾಣ ಎಕ್ಸ್ಪ್ರೆಸ್ ಹೊಂಟದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಕಿಲೋಮೀಟ್ರ್ ಮುಂದೆ ಐತಿ, ಬರೀ 11 ಕಿಲೋಮೀಟ್ರ್, 11 ಕಿಲೋಮೀಟ್ರ್ ಮುಂದೆ ಐತಿ. ಸೊ ಅದನ್ನು ನಾವು ಓವರ್ಟೇಕ್ ಅಂತೂ ಪಕ್ಕ ಮಾಡ್ತೀವಿ, ಯಾಕಂದ್ರೆ ನಾಗ್ಪುರದದ್ರ ಅರೈವಲ್ 320, ನಮ್ದು 3 ಏನೈತಿ 255, ಅದಕ್ಕೆ 25 ಮಿನಿಟ್ಸ್ ನಮ್ದು ಬಿಫೋರ್ ಇರೋದ್ರಿಂದ 190 ಕಿಲೋಮೀಟ್ರ್ ಸ್ಟ್ರೆಚ್ ಒಳಗೆ ನಾವು ಅದನ್ನು ಪಕ್ಕ ಓವರ್ಟೇಕ್ ಮಾಡ್ತೀವಿ. ಸೊ ಇದಷ್ಟೇ ಅಲ್ಲದೆ ಓವರ್ಟೇಕ ತಮಿಳ್ನಾಡು ಎಕ್ಸ್ಪ್ರೆಸ್ಸು ನಮ್ಮ ಕಡೆಯಿಂದ ಓವರ್ಟೇಕ್ ಆಗುತ್ತೆ, ಮುಂದೆ ಹೊಂಟತ್ರಿ. ಅದು ಸೇವಾಗ್ರಾಮ್ ಹೊಂಟೈತೆ ನೋಡಿರಿ. ಈ ತಮಿಳ್ನಾಡು ಎಕ್ಸ್ಪ್ರೆಸ್ಸು ನಮ್ಮ ಕಡೆಯಿಂದ ಓವರ್ಟೇಕ್ ತಿನ್ನತ್ತೆ. ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ಎಲ್ಲ ಐತಿ, ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ವಿಶಾಖಪಟ್ಟಣಂ ನ್ಯೂ ಡೆಲ್ಲಿ ಇದೆಲ್ಲ ಐತಿ. ಈಗ ಹಿಂಗನ್ ಘಾಟ್ ರೀಚ್ ಆಗೈತಿ, ಇದು ಸೇವಾಗ್ರಾಮದ ಹಿಂದೆ ಐತಿ. ಸೊ ಇದು ನಮ್ಮ ಕಡೆಯಿಂದ ಓವರ್ಟೇಕ್ ತಿನ್ನತ್ತೆ. ಮತ್ತು ಯಾವುದ್ರಿ, ದಾರ್ಯಾಗ ಯಾವ್ಯಾವ ಬರ್ತಾವಲ್ಲ ಎಲ್ಲ ಟ್ರೈನು ನಾವು ಆಲ್ಮೋಸ್ಟ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀವಿ. ಡಿಲೇ ಹಾಕೊಂತ ಹೋದ್ರಂತೂ ಇಂದ ನಂಗೆ ಭಾಳ ಎಕ್ಸ್ಪೆಕ್ಟೇಷನ್ ಐತಿ. ನೀವು ಪ್ರೇ ಮಾಡಿರಿ ಡಿಲೇ ಆಗಿರಿ ಅಂತೇಳಿ. ನೀವಂತೂ ನೋಡಿರ್ತೀರಿ, ಏನಂದ್ರೆ ನೀವಂತೂ ನೋಡಿರ್ತೀರಿ ಹೈಲೈಟ್ಸ್ ಇಲ್ಲ ಇಂಟ್ರೋದಾಗ. ಬಟ್ ನಾ ಭಾಳ ಎಕ್ಸೈಟೆಡ್ ಅದೇನು ರೀ ನೋಡೋಕೆ, ಯಾಕಂದ್ರೆ ನಾನು ಫಾಗ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫಾಗ್ ಒಳಗೆ ಟ್ರೈನುಗಳೆಲ್ಲ ಡಿಲೇ ಆಗ್ತಾವೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಈ ವಿಡಿಯೋ ಒಳಗೆ ನಿಮ್ಗೆ ಅದೆಲ್ಲ ನೋಡೋಕೆ ಸಿಗುತ್ತೆ. ಫಸ್ಟ್ AC ಎಷ್ಟೆಲ್ಲ ಫ್ಲೆಕ್ಸಿಬಲ್ ಇರುತ್ತೆ ನೋಡ್ರಿ. ಇಲ್ಲೇ ಈ ಟೈಪ್ ಅಪ್ಪರ್ ಬರ್ತನೆ ನಾನು ಹಿಂಗೆ ಇದನ್ನು ಮಾಡ್ಕೊಂಡು ನೀವು ಏನರ ಫ್ರೆಂಡ್ಸು ಬಂದಿರಂತಂದ್ರೆ ಆರಾಮಾಗಿ ಕುಂತ್ಕೊಳ್ಳೋಕೆ ಯೂಸ್ ಮಾಡ್ಬೋದು. ಈಗ ನೋಡಿರಿ ಎಷ್ಟು ಸ್ಪೇಷಿಯಸ್ ಅನ್ಸೋದು ದೂರಿಂದ ನೋಡಿ. ಲಿಟ್ರಲಿ ನಾನು ಟ್ರೈನ್ ಒಳಗೆ ಅದನ್ನು ರೀ, ಯಾವ ರೂಮ್ ಒಳಗಿಲ್ಲ ಏನಿಲ್ಲ, ಪ್ರೈವೇಟ್ ರೂಮ್ ಆನ್ ವೀಲ್ಸ. ತಮಿಳ್ನಾಡು ಎಕ್ಸ್ಪ್ರೆಸ್ ಕ್ರಾಸಿಂಗ್. ಸೊ 130 ತೊಗೊಂಡೇವಂದ್ರೆ ಪಕ್ಕ ಈಗ ಓವರ್ಟೇಕ್ ಆಗುತ್ತೆ, ನೋಡಂಬರಿ. ಫೈನಲಿ ವೇಟ್ ಈಸ್ ಓವರ್. ತೆಲಂಗಾಣ ವೇಟಿಂಗ್ ಎಟ್ ತಡಾಲಿ. ನೆಕ್ಸ್ಟ್ ಸ್ಟೇಷನ್ ಅದ ಐತ್ರಿ. ಈಗ ನಾವು ಜಸ್ಟ್ ಚೋಟಿ ಪಡೋಲಿ ಸ್ಕಿಪ್ ಮಾಡಿದ್ದೀವಿ ನೋಡ್ರಿ ನೀವು. ವೇಟ್ ಈಸ್ ಓವರ್. AP ಎಲ್ಲಿ ಐತಿ, ನಾವು ಇಲ್ಲಿದ್ದೇವೆ, ಇಲ್ಲಿ ತಡಾಲಿ. AP ನಮ್ಗಿಂತ ಬರೀ 50 ಕಿಲೋಮೀಟ್ರ್ ಮುಂದೆ ಐತ್ರಿ ಅಷ್ಟೇ. 50 ಅಲ್ಲ, 80 ಕಿಲೋಮೀಟ್ರ್ ಐತಿ, ಅಬೋ 80 ಕಿಲೋಮೀಟರ್ಸ್. ಬಟ್ ಓವರ್ಟೇಕ್ ಆಗುತ್ತೆ. ಓವರ್ಟೇಕಿಂಗ್ ತೆಲಂಗಾಣ ಎಕ್ಸ್ಪ್ರೆಸ್ ತಡಾಯಿ ಒಳಗೆ. ತಡಾಲಿ ಜಂಕ್ಷನ್, ತಡಾಯಿ ಅಲ್ಲ ತಡಾಲಿ ಜಂಕ್ಷನ್ ಒಳಗೆ ಹೈದರಾಬಾದ್ ಡಕ್ಕನ್ ನಾಂಪಲ್ಲಿಯಿಂದ ನ್ಯೂ ಡೆಲ್ಲಿ ತೆಲಂಗಾಣ ಎಕ್ಸ್ಪ್ರೆಸ್. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರ್ತದೆ ನಾಂಪಲ್ಲಿನ. ಲಾಲ್ಗುಡ್ಡದ ವ್ಯಾಪ್ 7 30262 ಐತಿ. ನಮ್ದು 30299 ಐತಿ. ಆಲ್ಮೋಸ್ಟ್ ಒಂದೇ ಸೀರೀಸ್. ಫಸ್ಟ್ AC ಒಳಗೆ ಒಂದು ಸಪ್ರೇಟ್ ಕ್ಯಾಬಿನ್ ಇರುತ್ತೆ ರೀ, ಅಟೆಂಡರ್ ಅವ್ರಿಗೆ ಅಂತಂತೇಳಿ ಅವ್ರದ್ದೆಲ್ಲ ಐಟಮ್ಸ್ ಇಟ್ಕೊಳಕ್ಕೆ. ನಾನು ಇಲ್ಲೇ ಹ್ಯಾಂಡ್ ಟವಲ್ ತೊಗೊಂಡೆ. ಸೊ ಫಸ್ಟ್ ಕ್ಲಾಸ್ AC ಒಳಗೆ ನಿಮಗೆ ಇನ್ನೊಂದು ಫೀಚರು ಇರುತ್ತೆ ರೀ. ಏನು ಹೇಳ್ರಿ, ನಾರ್ಮಲ್ ವಾಶ್ರೂಮ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಇದ್ರೊಳಗೆ
1 2 3 ಶವರ್ ನೋಡಕ್ಕೆ ಸಿಗತ್ತೆ ನೋಡ್ರಿ. ಹೌದ್ರಿ, ಪಟ್ ಅಂತ ಊಟ ಮಾಡೋಣ. ಊಟ ಮಾಡಿ ಬಂದ ನಾನು ಸ್ವಲ್ಪ ಫ್ರೆಶ್ ಆ್ಯಂಡ್ ಅಪ್ ಹಾಕಣಿ. ಆನ್ ರಿಕ್ವೆಸ್ಟ್ ಸೂಪ್ ಮತ್ತು ರಿಫಿಲ್ ಆಯ್ತು ನೋಡ್ರಿ ಇಲ್ಲೇ. ಅದ್ರೊಳಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಟ್ರ್ ಐತಲ್ಲ ಅದನ್ನ ಹಾಕೊಂಡು ತಿಂತೇನೆ ಅಂತ. 1:23ಗೆ ನಮ್ದು ಲಂಚ್ ಸರ್ವ್ ಆಗೈತ್ರಿ. ಸೊ ಏನೇನು ಐತೆ ನೋಡೋದಾದ್ರೆ ಫಸ್ಟ್ ಐಟಮ್ ನೋಡೋದಂತ 2 ಐಟಮ್, 2 3 4 5 6 7 8 ಐಟಮ್ ಅದಾವೆ ಟೋಟಲ್. ಏನೇನು ಅದಾವೆ ಅಂತೇಳಿ ಫಸ್ಟ್ ಅನ್ರ್ಯಾಪ್ ಮಾಡ್ತೀನಿ. ಬಟ್ ನೀವು ಪ್ಯಾಕೇಜಿಂಗ್ ನೋಡ್ರಿ ಇದ್ರದ್ದು. ಇದೆಲ್ಲ ಫುಡ್ ನಮ್ಮ ಫಸ್ಟ್ ಕ್ಲಾಸ್ AC ಪ್ಯಾಂಟ್ರಿ ಕಾರ್ ಒಳಗೆ ರೆಡಿ ಆಗೈತಿ. ಸೊ ಫ್ರೆಶ್ ಮೀಲ್ಸ್ ಬಂದಿರತ್ತೆ. ಇದನ್ನೆಲ್ಲ ಅನ್ರ್ಯಾಪ್ ಮಾಡೋಣ. ಬಟ್ ನನಗೆ ರಿಪ್ರೆಸೆಂಟೇಷನ್ ಭಾಳ ಇಷ್ಟ ಆಯ್ತು. ಸೊ ಅನ್ರ್ಯಾಪ್ ಮಾಡೇನಿ ರೀ. ಫಸ್ಟ್ ಇಲ್ಲಿ ಒಂದು ವೆಜ್ ಕೋಫ್ತಾ ಐತಿ. ವಾವ್, ಪನ್ನೀರ್ ಇಲ್ಲ, ಕೋಫ್ತಾ. ಇಲ್ಲೇ ದಾಲ್. ವಾವ್, ನೋಡಿ ನಂಗೆ ಯಾಕೋ ನಿನ್ನಿದು ಅನ್ಸತೈತಿ. ಇರಲಿ, ಬಟ್ ಚಿಕನ್ ನೋಡ್ರಿ, ಚಿಕನ್ ಮಸಾಲ ಐತಿ. ಗ್ರೇವಿ ನೋಡಿ ಚಲೋ ಅನ್ಸತೈತಿ. ಬಟ್ ನನಗೆ ಭಾಳ ಇಷ್ಟ ಆಗಿದೆ ಇವತ್ತಿಂದ ಈ ಮಿಕ್ಸ್ ವೆಜ್ ನೋಡ್ರಿ. ನೋಡಿ ಈ 3 ಐಟಮ್ಗಿಂತ ನನಗೆ ಭಾಳ ಟೆಂಪ್ಟಿಂಗ್ ಅನ್ಸತ್ತಿದ್ದ ಈ ಮಿಕ್ಸ್ ವೆಜ್. ಇಲ್ಲೇ ರೈಸ್ ಐತಿ, ಅದ್ರೊಳಗೆ ಸ್ವಲ್ಪ ವೆಜ್ಜೀಸ್ ಅದಾವ. ಮತ್ತು ನಾ ಹೇಳಿದ್ದೆ ಪರಾಟ ಬೇಡ ನಂಗೆ, ರೋಟಿ ಬೇಕಂತ, ಅಂದ್ರೆ ಚಪಾತಿ ಟೈಪ್. ಸೊ ಅದನ್ನೂ ತೊಗೊಂಬಂದಾರ. ಇದು ನಮ್ದು ಮಧ್ಯಾಹ್ನದ ಊಟ. ಪ್ಲೇಟ್ ಕೊಡೋದಿಲ್ಲ ಅವ್ರ, ಆನ್ ಡಿಮ್ಯಾಂಡ್ ಮೇಲೆ ಇಸ್ಕೋಬೇಕಾ. ನಾನು ನೋಡ್ರಿ ಇಲ್ಲೇ 2 ಗ್ರೇವಿ ಮತ್ತು ಮಿಕ್ಸ್ ವೆಜ್ ಪಲ್ಯ ಹಾಕೊಂಡಿ, ಚಪಾತಿ ಇಟ್ಕೊಂಡಿ. ಸೊ ಟೇಸ್ಟ್ ಮಾಡೋಣ ಅಂತ ಒಂದೊಂದಾಗಿ. ಕೋಫ್ತಾ ಚಲೋ ಐತೆ. ವಾವ್, ವೆಜ್ಜೀಸ್ ಪೂರ್ತಿ ತುಂಬೈತೆ ನೋಡ್ರಿ ಇದ್ರೊಳಗೆ. ಮಸ್ತ್ ಅದನ್ನು ರೋಸ್ಟ್ ಮಾಡ್ಯಾರಲ್ಲ, ಬಾಯ್ಲ್ಡ್ ವೆಜಿಟೇಬಲ್ಸ್ ರೋಸ್ಟ್ ಮಾಡ್ಯಾವ, ಅದಕ್ಕೆ ಮಸಾಲ ಹಾಕ್ಯಾರ. ಇದು ಮಾತ್ರ ಅನ್ನ ಟೇಸ್ಟ್ ಬರ್ತದೆ. ಇವು ಎರಡಕ್ಕಿಂತ ಟೇಸ್ಟ್ ಇದೆ ಐತೆ ಅನ್ಸತ್ತೆ ನನಗೆ. ದೂರದಿಂದನೂ ಹಂಗೆ ಅನ್ಸತ್ತಿತ್ತು. ಕೋಫ್ತಾ ಟೇಸ್ಟ್ ಮಾಡಿದೆ, ಇದು ಚಲೋ ಅನ್ನಿಸ್ತಾ. ಈಗ ಚಿಕನ್ ಟೇಸ್ಟ್ ಮಾಡೋಣಂತ. ಚಿಕನ್ ಬಾಯ್ಲ್ ಆಗೈತಿ. ಟೇಸ್ಟ್ ಇದು ಚಲೋ ಐತೆ. ರೆಸ್ಟೋರೆಂಟ್ ಸ್ಟೈಲ್ ಇಲ್ಲೇ ಬರೋದ್ರಿ. ಈ ಚಪಾತಿಗಿಂತ ಇಲ್ಲೇ ಖಡಕ್ ರೊಟ್ಟಿ ಇರ್ಬೇಕಿತ್ತು ರೀ. ಖಡಕ್ ಜೋಳದ ರೊಟ್ಟಿ 2 ಸಿಕ್ಬಿಟ್ಟಿದ್ದು ಅಂದರೆ 4 ಸತ ಚಿಕನ್ ಪೀಸ್ ತರಿಸಿ 4 ಸತ ಚಿಕನದ್ದು ಇದು ಬೌಲ್ ತರಿಸಿದ್ದೆ ನೋಡ್ರಿ. ಅಷ್ಟು ಮಸ್ತ್ ಟೇಸ್ಟ್ ಐತಿದೆ ಕರ್ನು. ಸೊ ಬರ್ರಿ ಫೈನಲಿ ಹೋಗೋಣಂತೀಗ ಶವರ್ ಮಾಡ್ಕೊಂಬರೋಣ. ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ತೋರಿಸೇ ಬಿಡ್ತೇನೆ ನಿಮಗೆ. ಸೊ ಒಳಗಡೆ ಬಂದನ್ರಿ. ಇಲ್ಲೇ ಗೀಝರ್ ಐತಿ, ಇಲ್ಲೇ ಮೆಗಾಫೋನ್ ಹೋಮೋಫೋನ್ ಏನೋ ಅಂತಾರೆ ಅವ್ರು, ಒಂದು ಅದೈತಿ. ಶವರ್ ಟೈಪ್ ನೀವು ಕೈಯಾಗಿ ಹಿಡ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ಕಂಟ್ರೋಲ್ ಐತಿ. ನೀವು ಬೇಕಾದ್ರೆ ಈ ಮೆಗಾಫೋನ್ ಹೋಮೋಫೋನ್ ಏನೋ ಅಂತಾರಲ್ಲ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮ್ಯಾಲಿಂದ ನಿಮಗೆ ಶವರ್ನೂ ಐತಿ. ಸೊ ಬರ್ರಿ ಫೈನಲಿ ಇದು ಆನ್ ಐತೋ ಇಲ್ಲೋ ಅದು ಗೊತ್ತಾಗತ್ತಿಲ್ಲ. ಅದೊಂದಷ್ಟು ನೋಡ್ಬೇಕೀಗ. ನೋಡ್ರಿ, ಓ ಬಿಸಿನೀರು ಬರತ್ತಾವ. ಹೇಳ್ರಿ ಉಗ ಆರೋದು ತೋರಿಸ್ತಾನೆ ನಿಮಗೆ. ನೋಡ್ರಿ ಇಲ್ಲಿ ಬಿಸಿನೀರು ಬರತ್ತಾವ. ಎಸ್ ಇಲ್ಲೇ ಬಟ್ಟೆ ಗಿಟ್ಟೆ ಹಾಕೋಕ್ಕೆಲ್ಲ ಸ್ಪೇಸ್ನೂ ಇದೆ. ಮಸ್ತ್ ವಿಂಡೋ ಇದೆ. ನೀವು ಇಂಥ ಲಾಂಗ್ ಜರ್ನೀಸ್ ಒಳಗೆ ಶವರ್ ಮಾಡಿ ನಿಮ್ಮ ಹೆಂಗಂತಂದ್ರೆ ಒಂದಷ್ಟು ಜನಕ್ಕೆ ಜಳಕ ಮಾಡಲಿಲ್ಲ ಅಂದ್ರೆ ಮೂಡ ಬರೋಂಗಿಲ್ಲ ಬೇರೆ ಕೆಲಸ ಮಾಡೋಕ್ಕೆ. ಸೊ ಅಂಥವ್ರಿಗೆಲ್ಲ ಭಾಳ ಯೂಸ್ ಫಸ್ಟ್ AC ಒಳಗೆ. ರನ್ನಿಂಗ್ ಟ್ರೈನ್ ರೀ ಇದು. ಆಡ್ ಅನ್ಸತ್ತಿರ್ಬೋದು ನಿಮ್ಗೆ, ಬಟ್ ನಾನು ಫೆಸಿಲಿಟಿ ತೋರಿಸ. ಸೊ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಜಳಕ ಮಾಡೋದಂತ ಮಟ ಒಂದು ಡಿಸಿನೆಸ್ ಇತ್ತಲ್ಲ, ಬಿಸಿ ನೀರಿಗೆ ಎಲ್ಲ ಫಸ್ಟ್ ಕ್ಲಾಸ್ ನಾನು ಅಂತೂ ಕಂಪ್ಲೀಟ್ ಆದ್ರಿ. ಸೇವಾಗ್ರಾಮ್ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವ್ರಿ ನಾವೀಗ. ಸ್ನಾನ ಮಾಡಕ್ಕೆ ಹೋಗಿದ್ದೆ, ಅವಾಗ ಕವ್ ಮಿಸ್ ಆತ ಅನ್ಕೋತಾನೆ ನಾನು. ರಾಜಧಾನಿ ಎಕ್ಸ್ಪ್ರೆಸ್ ಆದ್ದು ಯಾವುದೋ ಒಂದು ನಾರ್ಮಲ್ ಟ್ರೈನದ್ದು ತೋರಿ ನೀವು. ಫಸ್ಟ್ AC ಯಾವ ಸ್ಟಾರ್ ಹೋಟೆಲ್ಗಿಂತನೂ ಕಮ್ಮಿ ಇಲ್ಲ ನೋಡ್ರಿ. ಯಾಕಂತಂದ್ರೆ ಆನ್ ಬೋರ್ಡ್ ನಿಮ್ಗೆ ಕ್ಯಾಬಿನ್ ಸಿಗ್ತಾವೆ, ಪ್ರೈವೇಟ್ ಕ್ಯಾಬಿನ್ಸ್. ರಾಜಧಾನಿ ಅಂತ ಪ್ರೀಮಿಯಮ್ ಟ್ರೈನ್ ಐತೆ ಅಂದ್ರೆ ನಿಮ್ಗೆ ಫುಡ್ ಸಿಗುತ್ತೆ, ಆಮೇಲೆ ಹಿಂಗೆ ಟವಲ್ಲು ಸಿಗುತ್ತೆ, ಈ ಗೀಝರ್ ಸಿಗುತ್ತೆ. ಜಳಕ ಮಾಡೋಕ್ಕೆ ಏನೇನು ಬೇಕು ಹೇಳ್ರಿ.
ಲಿಟ್ರಲಿ ನಾನು 6,000 ರೂಪಾಯಿ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ 10 ಸತ ಬುಕ್ಕಿಂಗ್ ವೆಬ್ಸೈಟ್ಗೆ ಹೋಗಿ 4-5 ವೆಬ್ಸೈಟ್ ಚೆಕ್ ಮಾಡಿ ಮತ್ತು ವಿಗೋದೊಳಗೆ ಚೆಕ್ ಮಾಡಿ ವಿಗೋದೊಳಗೆ ನನಗೆ ಬೆಸ್ಟ್ ರೇಟ್ ಸಿಕ್ಕಿತ್ತು 6,485 ಸಿಕ್ಕಿತ್ತು. ಏರ್ ಇಂಡಿಯಾ ಬರತ್ತಿತ್ತು ಆನ್ ದ ಸ್ಪಾಟ್, ಅಂದರೆ 2 ತಾಸು ಮೊದಲನ. ನಾನು ಅವಾಗ ಇಷ್ಟೆಲ್ಲ ಮಾಡೋ ಬದಲಿ ಟ್ರೈನ್ ಒಳಗೆ ಐತೆ ಟಿಕೆಟ್ ಅಂತ ನೋಡಿದೆ. ಫಸ್ಟ್ AC ಒಳಗೆ ಅವೈಲೇಬಲ್ ಇತ್ತು, ಡೈರೆಕ್ಟ್ ಬುಕ್ ಮಾಡೀನಿ ರೀ. 7,500 ರೂಪಾಯಿ ರೊಕ್ಕ ನೋಡಿಲ್ಲ ಅದನ್ನು. ಟ್ರೈನ್ ಮೇಲೆ ಅಷ್ಟು ಲವ್, ರೊಕ್ಕದ ಹೇಳೋದಿಲ್ಲ ನಿಮಗೆ, ಟ್ರೈನದ್ದು ಹೇಳತ್ತೀನಿ. ಏರೋಪ್ಲೇನಿಗೆ 6,000ಕ್ಕೆ ಯೋಚನೆ ಮಾಡ್ತಿದ್ದೆ ನಾನು, ಬಟ್ ಅದು 2 ತಾಸ್ದಾಗ ಹೋಗಿ ಮುಟ್ಬಿಡ್ತಿತ್ತು. ಬಟ್ ನನಗೆ ಟ್ರೈನ್ ಜರ್ನಿ ಮಾಡೋದಿತ್ತು, ಸೊ ನಾನು ಫಸ್ಟ್ ಕ್ಲಾಸ್ AC ಚೂಸ್ ಮಾಡ್ಕೊಂಡೆ ಬರ್ತೈತಿ. ನಾಗ್ಪುರ್ ಮೆಟ್ರೋದ ನೀವು ಏರ್ಪೋರ್ಟದ್ದು ಇದು ನೋಡ್ರಿ, ಇದು ಮೆಟ್ರೋ. ನಾಗ್ಪುರ್ ಔಟ್ರದಾಗ ಹೊಲಸು ನೋಡ್ರಿ. ರೈಲ್ವೆದವ್ರ ಹೆಂಗೆ ಸ್ವಚ್ಛ ಮಾಡ್ಬೇಕು ಹೇಳ್ರಿ ಇದನ್ನ? ಆಲ್ಮೋಸ್ಟ್ ಟ್ರೈನಿಂದನೇ ಚೆಲ್ದಂಗೆ ಐತಿ. ಯಾಕಂತಂದ್ರೆ ಈ ಟ್ರೈನ್ ಒಳಗೆ ಕೊಡ್ತಾರಲ್ರಿ ಬ್ಲ್ಯಾಕ್ ಸಣ್ಣ ಡಸ್ಟ್ಬಿನ್ ಎಲ್ಲ ಇಲ್ಲೇ ಹೋದಾರ ಹೊರಗೆ ನೋಡ್ರಿ. ಇದು ಅಗ್ನಿ ಔಟ್ರು. ಎರಡೂವರೆಗೆ ನಾವು ಆಲ್ಮೋಸ್ಟ್ ಇದು ಅಜ್ನಿ ರೀಚ್ ಆಗಿಬಿಟ್ಟಿದ್ದೀವಿ ರೀ. ಬಟ್ ನೋಡ್ರಿ ಇಲ್ಲಿ 24 ಮಿನಿಟ್ಸ್ ಡಿಲೇ ಮಾಡಿಬಿಟ್ರೆ ಔಟ್ರದಾಗ ನಾಗ್ಪುರದವ್ರು. ರಾಜಧಾನಿ ಅಂತ ಟ್ರೈನಿಗೆ ಹಿಂಗೆ ಡಿಲೇ ಮಾಡ್ರಿ ಏನಂತ ನಾನು. ಆರೆಂಜ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಮಹಾರಾಷ್ಟ್ರದ ನಾಗ್ಪುರ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಲ್ಲೇ ಗಾರ್ಡ್ ಅವ್ರು ಚೇಂಜ್ ಆಗ್ತಾರೆ ನೋಡ್ರಿ. ಇಲ್ಲೇ ಪ್ರೀಮಿಯಂ ಗಾಡಿ, ಪ್ರೀಮಿಯಂ ಗಾರ್ಡ್. ಸೊ ಇಲ್ಲೇ ಟೈಮಿಂಗ್ ನೋಡ್ರಿ, ಇಲ್ಲೇ 3:20 ಆಯ್ತು. ನಮ್ದು 2:55 ಬರೋ ಟೈಮಿಂಗ್ ಇತ್ತು. 2:55 ಏನರ ಬಂದಿದ್ದೀವಿ ಅಂದ್ರೆ ನಾಗ್ಪುರಿಂದ ಇಂದೋರ್ಗೆ ಹೋಗುವಂಥ ಒಂದೇ ಭಾರತ್ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡ್ತೈತೆ. ಬಟ್ ಓವರ್ಟೇಕ್ ಇಲ್ಲಿನ ಮಾಡಿಸ್ಬಿಟ್ರೆ ನನ್ನ ಕಂಟೆಂಟ್ ಕಸ್ಕೊಂಡ್ರು ನೋಡ್ರಿ ಇವ್ರು. ಮಹಾರಾಷ್ಟ್ರದ ಕಲ್ಚರಲ್ ಕ್ಯಾಪಿಟಲ್ ಮತ್ತು ಬಿಗ್ಗೆಸ್ಟ್ ಮೆಟ್ರೋ ಸಿಟಿ ನಾಗ್ಪುರಿಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಮಹಾರಾಷ್ಟ್ರದೊಳಗೆ ನೋಡ್ರಿ ಒಂದಿಲ್ಲ ಒಂದೊಂದು ಸಿಟಿ ಹೆಂಗೆ ಬೆಳಕು ಅಂತ ಹೊಂಟವು. ನಮ್ಮ ಕರ್ನಾಟಕದಾಗ ಬೆಂಗಳೂರು ಬಿಟ್ರೆ ಬೆಳವಣಿಗೆ ಮುಂದೆ ಬರವಾತ. ನಂಗೆ ಅದೇ ಒಂದಿಟ್ಟು ಕನ್ಸರ್ನಿಂಗ್ ಅನ್ಸುತ್ತೆ ಒಮ್ಮೊಮ್ಮೆ. ಯಾಕಂತಂದ್ರೆ ನಾನು ಈಗ ಬೆಂಗಳೂರಾಗ ಅದೇನೆ. ಸೊ ಎಲ್ಲರೂ ಪ್ರತಿಯೊಬ್ಬರು ಬೆಂಗಳೂರಿಗೆ ಬರೋದು, ನಾರ್ತ್ ಇಂಡಿಯಾದವರು ಬೆಂಗಳೂರಿಗೆ ಬರೋದು ಅಂದರೆ ಬೆಂಗಳೂರು ಏನು ಮಾಡ್ಬೇಕು ಹೇಳ್ರಿ ಒಂದೇ. ಸೊ ನಾಗ್ಪುರಿಗೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ಒಂದು ಲೈನ್ ಗೊಂದಿಯಾ ಮೇಲೆ ಮುಂದೆ ಇದಕ್ಕೆ ರೀ ಬಿಲಾಸ್ಪುರ, ರಾಂಚಿ ಈ ಸೈಡಿಗೆ ಹೋಗೋದು. ಛತ್ತೀಸ್ಗಢ ಲೈನ್ ಒಂದು ಲೈನ್ ನಾವು ಬಂದಂಥ ಯಾವ ಲೈನ್ ಹೇಳ್ರಿ, ಚೆನ್ನೈ ಡೆಲ್ಲಿ ಮೇನ್ ಲೈನ್ ಒಂದು ಐತೆ. ಸೊ ಟೋಟಲ್ 4 ಲೈನ್ ಬರ್ತಾವೆ. ಇಲ್ಲಿ ಇನ್ನೊಂದು ಯಾವುದೋ ಸ್ಟೇಷನ್ ಐತಿದೆ, ನಮ್ಮ ಮರ್ತೆ ನಾಗ್ಪುರದ. ಅಲ್ಲಿಂದ ಛತ್ತೀಸ್ಗಢಿಗೆ ಭಾಳ ಟ್ರೈನ್ಗಳು ಹೋಗ್ತಾವೆ. ಅದು ಇಂದ ಸ್ಟಾರ್ಟ್ ಆಗುತ್ತೆ, ಇಂದ ಏನು. ಸೊ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ನಾಗ್ಪುರದಾಗ 5 ನಿಮಿಷಕ್ಕೆ ಸ್ಟಾಪ್ ಸಿಗುತ್ತೆ ಅಂತಂದ್ರೆ ಲೋಕೋ ಪೈಲಟ್ ಗಾಡ ಚೇಂಜ್ ಆಗ್ತಾರೆ. ರಾಜಧಾನಿ ದುರಂತ ಸ್ಪಾಟ್ ಅದ ಒಂದು, ರಾಜಧಾನಿ ದುರಂತದ ಸ್ಟಾಪ್ ಆಲ್ಮೋಸ್ಟ್ ಈ ಲೋಕೋ ಪೈಲಟ್ ಗಾಡ ಚೇಂಜಿಂಗ್ ಪಾಯಿಂಟಿಗೆ ಇರ್ತಾವೆ ನೋಡ್ರಿ. ನಾಗ್ಪುರಿಗೆ ಬಂದರೆ ಅಂದ್ರೆ ನಾಗ್ಪುರದ ಆರೆಂಜ್ ಕಿತ್ತಳೆ ಟ್ರೈ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಹಳದಿರಾಮ ನೀವು ಕೇರ್ಬೋದು, ಅದು ಹುಟ್ಕೊಂಡಿದ್ದ ನಾಗ್ಪುರದಾಗ ಭಾಳ ಫೇಮಸ್. ಮತ್ತು ನಿಮ್ಗೆ ಏನರ ಒರಿಜಿನಲ್ ಟೇಸ್ಟ್ ಬೇಕಂದ್ರೆ ಹಳದಿರಾಮದ ನೀವು ನಾಗ್ಪುರದಾಗ ಬರ್ಬೇಕು. ಅವೆಲ್ಲ ನೋಡ್ತಿರಲ್ಲ, ಅವೆಲ್ಲ ಫ್ರಾಂಚೈಸಿಗಳು. ಇಲ್ಲೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ನಾಗ್ಪುರದ ಆರೆಂಜ್ ಬರ್ಫಿ ಟ್ರೈ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬಂದೇರಂತಂದ್ರೆ ನಾಗ್ಪುರ ಆರೆಂಜ್ ಬರ್ಫಿ ಸ್ಟೇಷನ್ ಒಳಗೆ ನೋಡ್ತೇವ್ರಿ. ಮಿಡಲ್ ಒಳಗೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಮಿಡಲ್ ಒಳಗೆ ಯಾವ್ದು ಬರುತ್ತಪ್ಪ ನಿಮ್ಗೆ ಕೋಚ್ ಅಂದ್ರೆ 3 AC ಒಳಗೆ 1 to 5 ಮತ್ತು ಸೆಕೆಂಡ್ AC ಒಳಗೆ 4 to 5 ಇವೆಲ್ಲ ಮಿಡಲ್ ಬರ್ತಾವೆ. ಅಲ್ಲಿ ಹಳದಿ ಮರ ಮುಂದೆ ಅಲ್ಲಿ ನಿಂತ ನೀವು ಆರೆಂಜ್ ಬರ್ಫಿ ಎಲ್ಲ ಟ್ರೈ ಮಾಡ್ಬೋದು. ಇದು ಇನ್ನೂ ಡಿಪಾರ್ಟ್ ಆಗಿಲ್ಲ ನೋಡ್ರಿ. ಇದ್ರ ಸಂಬಂಧ ನಮ್ಮನ್ನು ತರಬೇಡ ಅಂತ ಹೇಳಿ ಅನ್ಕೋತೀನಿ. ನಾನು ಅದಕ್ಕೆ ವೆಯ್ಟ್ ಮಾಡತ್ತೇನೆ ಮುಂದೆನ, ಯಾಕಂತಂದ್ರೆ ಇಲ್ಲಿಂದನೇ ಕಂಡು ಬರುತ್ತೆ. ಒಂದೇ ಭಾರತ್ ಡಿಪಾರ್ಚರ್ ಆದರೂ ಇಲ್ಲಿನೇ ಕಾಣ್ಬೇಕು. ಸೊ ನೋಡೋಣ ಅಂತ. ನಮಗಂತೂ ಸಿಗ್ನಲ್ ಅಂತೂ ಇಲ್ಲ, ಪಕ್ಕ ಕೊಡಂಗಿಲ್ಲ ಅವ್ರು. ಇಲ್ಲೇ ಒಂದೇ ಭಾರತ್ನ ಮುಂದೆ ಬಿಡ್ತಾರೆ. राजधानी सुपरफास्ट एक्सप्रेस is on platform number 1, 2, 3. हैदराबाद, न्यू दिल्ली, तेलंगाना सुपरफास्ट एक्सप्रेस नागपूर, इंदोर वंदे भारत ओव्हरटेकिंग ನಮ್ಮ ರಾಜಧಾನಿ उशिराने धावत आहे. या गाडीत 15 वाजून 35 मिनिट प्लॅटफॉर्म
क्रमांक 1 यायची अपेक्षा आहे. प्रवाशांच्या असुविधेमुळे आम्ही दिलगीर आहोत. यात्रिगण कृपया ध्यान दें. गाड़ी संख्या 12723 हैदराबाद न्यू दिल्ली. बरोसोल जेल आणि टॅब्लेट्स कोंडोमच्या चटक्यावर जलद आराम देणारी भारताची विश्वासू ब्रँड आता सर्व मेडिकल स्टोअर्समध्येही उपलब्ध. 1 ಕಿಲೋಮೀಟರ್ ಆಗಿಲ್ರಿ ಅದು ಇನ್ನೂ ಹೋಗಿ ಮೇ ಬಿ 1 ಕಿಲೋಮೀಟ್ರ್ ಆಗಿರೋದು ಅನ್ಸುತ್ತೆ. ಈಗ ಟೇಲ್ ತೋರ್ಸತ್ತಿದ್ದೆ ನಿಮ್ಗೆ. ಸೊ ಒಂದೇ ಟೈಪ್ ಇರುತ್ತೆ. ನಾವು ಡಿಪಾರ್ಟ್ ಆಗಿಬಿಟ್ಟಿವಿ. ಭಾಳ ಕ್ರೇಜಿ ಇರೋದೈತಿ. ಪ್ಯಾರಲಲ್ ಆಗುತ್ತೆ ಏನು ನೋಡೋದಂತ. ಸಿಗ್ನಲ್ ಎಲ್ಲ ಐತೆ ನೋಡ್ರಿ. ಪಾಪ ಎಲ್ ಪಿ ಅವ್ರು ಹಿಂಗೆ ನೋಡ್ಬೇಕು, ಹಿಂಗೆ ಆಚೆ ಮೇಲೆ. ಅಪೋಸಿಟ್ ಲೈನ್ ಇಷ್ಟು ದೂರ ಹೋಗುತ್ತೆ. ಮರಮ್ಜಿರಿ ಒಳಗೆ ಲೆಫ್ಟ್ ಸೈಡಿಂದ ಯಾವುದೋ ಒಂದು ಲೈನ್ ಬಂದು ನೋಡ್ರಿ. ಯಾವ ಟ್ರೈನ್ ಇದೆ? ಓಟೇಗೇನ್ರಿ? ಯಾವುದೋ ಒಂದು ಮೂಲ್ಯಾಗ ಲೂಪ್ ಆಗಿತ್ತು ನೋಡ್ರಿ ಇದು ಗಾಡಿ. ಅದಕ್ಕೆ ಕಾಣಲಿಲ್ಲ ನಂಗಿದೆ. ವಿಶಾಖಪಟ್ಟಣಂ ಹೊತ್ತ ದಿಲ್ಲಿ, ವಿಶಾಖಪಟ್ಟಣಂ ನ್ಯೂ ಡೆಲ್ಲಿ, AP ಎಕ್ಸ್ಪ್ರೆಸ್ ಓವರ್ಟೇಕ್. ನಾ ಇದಕ್ಕೆ ವೇಟ್ ಮಾಡೋದಿದ್ದೆ, ವಿಶಾಖಪಟ್ಟಣಂ ನ್ಯೂ ಡೆಲ್ಲಿ ಯಾವಾಗ ಓವರ್ಟೇಕ್ ಆಗುತ್ತೆ ಅಂತೇಳಿ. ಫೈನಲಿ ನಮ್ಮ ರಾಜಧಾನಿದ ಪ್ರಿಯಾರಿಟಿ ನೀವು ಕಣ್ಣು ಮುಂದೆ ನೋಡ್ಕೋಬೋದ. ನಮ್ಮ ರಾಜಧಾನಿ ತುಫಾನ್ ಅಂತ ಕಸಾಯ ಮಾಡಿದ್ರಿ ನೋಡ್ರಿ. ನಮ್ಮ ರಾಜಧಾನಿ ಹೆಂಗೈತೆ ವ್ಯಾಲ್ಯೂ. ಅದನ್ನು ಅರ್ಧ ತಾಸಿಂದ ತರಿವ್ಯಾರದನ ಅಲ್ಲಿ ರಾಜಧಾನಿ ಬರೋದು ನೀನು ನಿಂದ್ರ ಅಂತೇಳಿ. ಇನ್ನು ನೆಕ್ಸ್ಟ್ ಪಾಳೆ ತಮಿಳ್ನಾಡು ಎಕ್ಸ್ಪ್ರೆಸ್ ಅದ. ಟೈಮ್ ನೋಡ್ರಿ 6:02 ಆಗತೈತಿ. 4:15 ಬಂದೈತಿ ಈವ್ನಿಂಗ್ ಸ್ನ್ಯಾಕ್ಸ್. ಅಣ್ಣ ಈಗ ಊಟ ಮಾಡೀನಿ, ಇಷ್ಟು ಲಗು ಹೆಂಗೆ ತಿನ್ನಲಿ ಅಂತೇಳಿ ಬಿಟ್ಟಿದ್ದೆ. ಸೊ ಇಲ್ಲೇ ಮೀಲ್ಸ್ ಆನ್ ವೀಲ್ಸ್ ಇದು ಒಂದು ಸ್ಯಾಂಡ್ವಿಚ್, ಡಯಟ್ ಮಿಕ್ಸ್ಚರ್, ಕಚೋಡಿ, ಕ್ಲಾಸಿಕ್ ಪಿಸ್ತಾ, ಪತೀಸಾ ಪಿಸ್ತಾ ಅನ್ನೋದನ್ನು, ಟೊಮೆಟೊ ಕೆಚಪ್, ಮತ್ತೊಂದು ಟೀ ಕಿಟ್ ಐತಿ. ಬಿಸಿ ಬಿಸಿ ನೀರಾಗ ಬರುತ್ತೆ. ಸೊ ನಾವು ಇನ್ನೂ ಘಾಟ್ ಒಳಗೆ ಕ್ರಾಸ್ ಆಗತ್ತೀವಿ. ಈಗ ಜಸ್ಟ್ ನೋಡ್ರಿ ನೀವು, ಬೇತುಲ್ಲಾ ಮರಮ್ಜಿರಿ ಕ್ರಾಸ್ ಆತ. ಟ್ರಿಪಲ್ ಲೈನ್ ಸೆಕ್ಷನ್ ಆಗತ್ತಿರ್ಬೇಕು ನೋಡ್ರಿ ಇಲ್ಲಿ ಘಾಟ್ ಒಳಗೆ. ಅದಕ್ಕೆ ಸ್ವಲ್ಪ ವೈಡ್ನಿಂಗ್ ಮಾಡತ್ತೆ. ಘಾಟ್ ಒಳಗೆ ಟನಲ್ ಕ್ರಾಸ್ ಮಾಡತ್ತೇವೆ ನಾವು. ಇದ್ರೊಳಗೆ ನೋಡ್ರಿ ಇಲ್ಲಿ ಎಷ್ಟು ಹಾಕೊಂಡು ಐಟಮ್ ಮಿಸ್ಸಿಂಗ್ ಅದಾವ. ಇದ್ರೊಳಗೆ ಇದನ್ನು ಕೊಡ್ಬೇಕಿತ್ತು ಅವ್ರ ಆಲ್ಮಂಡ್ಸ್ ಅದು ಇಲ್ಲೇ ಇಲ್ಲ. ಕೇಳ್ತಂತೇಳ್ರಿ. ಜೆನ್ಯೂನ್ಲಿ ಸ್ಯಾಂಡ್ವಿಚ್ ಚಲೋ ಐತೆ ನೋಡ್ರಿ.
2026 ಫಸ್ಟ್ ಬೆಸ್ಟ್ ಸನ್ಸೆಟ್ ನೋಡಿದ್ದು ನೋಡ್ರಿ ನಾನು ಇವತ್ತು, ಅದು ಟ್ರೈನ್ ಜರ್ನಿ ಒಳಗೆ. ಮೌಂಟೇನ್ಸ್ ಇದ್ದ ಬ್ಯಾಕ್ ಡ್ರಾಪ್ ಒಳಗೆ ಆ ಸನ್ಸೆಟ್ ಏನು ಮಸ್ತ್ ಕಾಣತೈತ್ರಿ. ಅದ್ರೊಳಗೆ ನಮ್ದು ಒಂದು ಲೌಡ್ ಹಾಂಕಿಂಗ್, ಮ್ಯಾಡ್ ಹಾಂಕಿಂಗ್ ಅಂತ ಹೇಳ್ಬೋದು ನಾವು. ಅಷ್ಟು ಕ್ರೇಜಿ ಆಗಿಬಿಡತ್ತಾರ ಹಾಂಕಿಂಗ್. ಆಫ್ಟರ್ ನಾಗ್ಪುರ್ ಅಂತೂ ಇಲ್ಲಿ ಲೆವೆಲ್ ಕ್ರಾಸಿಂಗ್ ಇತ್ತಲ್ಲ, ಅದ್ರ ಸಂಬಂಧ. ಆರಾಮ ಎಷ್ಟು ಶಾಂತವಾಗೈತೆ ನೋಡ್ರಿ. ಎಲ್ಲರೂ ಅವ್ರವ್ರ ಕ್ಯಾಬಿನ್ ಒಳಗೆ ಅದಾರ. ನೀವು ಬಂದು ವಾಕಿಂಗು ಮಾಡ್ಬೋದು, ಈವ್ನಿಂಗ್ ವಾಕ್ ಮಾಡುವಂಥ ನೀವು ಹ್ಯಾಬಿಟ್ ಇದ್ದವ್ರು. ಪ್ರೀಮಿಯಮ್ ಟ್ರೈನ್ಸ್ದ ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಏನಿಲ್ಲ ಒಂದು ಥಿಂಗ್ಸ್ ಬರ್ತಿರುತ್ತೆ ನೋಡ್ರಿ. ಇಲ್ಲಿಗ 4:45 ಇದು ಸ್ನ್ಯಾಕ್ಸ್ ಬಂದೈತಿ. ಈಗ 7 ಗಂಟೆ ಆಗೈತಿ, ಸೂಪ್ ಬಂದೈತಿ. ಮಸ್ತ್ ಕೊರಿಯಂಡರ್ ಹಾಕಿ ಟೊಮೆಟೊ ಸೂಪ್ ರೆಡಿ ಮಾಡ್ಯಾರ. ಚಲೋ. ನನಗೆ ಏನು ಅನ್ಸಿದ್ದು ಅಂದ್ರೆ ಈ ಜರ್ನಿ ಒಳಗೆ ನನಗೆ ಪ್ರಿಮಿಕ್ಸ್ ಸೂಪ ನೋಡಕ್ಕೆ ಸಿಕ್ಕಿಲ್ಲ ರೀ, ಥ್ಯಾಂಕ್ಸ್ ಟು ಇವ್ರ ಕೇಟ್ರರ್ಸಿಗೆ. ನಾನು ಅದನ್ನೇ ಹೇಳಿದೆ, ಬ್ರೋ ನನಗೆ ಒಂದು ಐಟಮ್ ಕಡಿಮೆ ಕೊಟ್ಟರೆ ನೀವು ನಡೀತೈತಿ, ಬಟ್ ಪ್ರಿಮಿಕ್ಸ್ ಸೂಪ್ ಬ್ಯಾಡ್, ನನಗೆ ಪ್ಯಾಂಟ್ರಿ ಒಳಗೆ ಮಾಡಿದ್ದು ಬೇಕಂತಂದೆ. 7:19 ಆಗತ್ತೈತೆ ರೀ. 7 ಗಂಟೆಗೆ ಬರೋ ಟೈಮಿಂಗ್ ಇತ್ತು. ನಾವು ಗಂಟೆಗೆ ಇಟಾರ್ಸಿ ಜಂಕ್ಷನಿಗೆ, ತುಫಾನ್ದವ್ರು ಅಂತದ್ದು ಇಟಾರ್ಸಿ ಜಂಕ್ಷನಿಗೆ ಸ್ಟಾಪ್ ಇರಲಿಲ್ಲ. ನಾವು ಅವಾಗ ಏನು ಮಾಡಿದ್ದೀವಿ ಅಂದರೆ ಇಟಾರ್ಸಿ ಜಂಕ್ಷನ್ನ ಹೆಂಗೆ ಮಾಡಿದ್ದೆವು, ಬೈಪಾಸ್ ಮಾಡಿದ್ದೆವು. ಹೊರಗಿಂದ ಬೈಪಾಸ್ ಮಾಡ್ಕೊಂಡು ಆಮೇಲೆ ನಾವು ಗೋರ್ಡೊಂಗ್ರಿ ಅಲ್ಲ, ಯಾವುದೋ ಒಂದು ಪವರ್ ಕಿಡಾಗಿ ಬಂದು ಡೈರೆಕ್ಟ್ ಜಾಯ್ನ್ ಆಗತ್ತದ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಹಂಗೆ ಅದು ಸುತ್ತೋಡು ಬಂದಿತ್ತು. ಅವಾಗ ಮಿಡಲ್ ಒಳಗನ ಇದು CR ರಾಜಧಾನಿ ದಾಟ್ಬಿಟ್ಟಿತ್ತು. ಸೊ ನಾನು ಅವಾಗ ಭಾಳ ಬೇಜಾರಾಗಿದ್ದೆ. ಬಟ್ ಈಗ ಇಟಾರ್ಸಿ ಜಂಕ್ಷನಿಗೆ ಫೈನಲಿ ಎಂಟ್ರ್ ಆಗಿವಿ. ಇಟಾರ್ಸಿಗೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ, ಸಿಗ್ನಲ್ ಆಗೇ ಬಿಡ್ತೀರಿ. ಇಲ್ಲಿಂದ ಒಂದು ಲೈನ್ ಮುಂದೆ ಪ್ರಯಾಗ್ರಾಜಿಗೆ ಹೋಗುತ್ತೆ ರೀ, ವಾಯಾ ಸತ್ನಾ, ಕಟ್ನಿ, ಜಬಲ್ಪುರ. ಮತ್ತು ಇನ್ನೊಂದು ಲೈನ್ ಮುಂಬೈ ಸೈಡ್ ಹೋಗುತ್ತಾ ವಾಯಾ ಮನ್ಮಾಡ, ಬುಸಾವಲ್ಲ. ನಾವು ಬಂದಂಥ ಚೆನ್ನೈ ಡೆಲ್ಲಿ ಮೇನ್ ಲೈನ್ ಇದೊಂದು ರೀ. ಸೊ ಒಳಗೋನಂತ ನಾನು ಸೂಪ್ ಎಂಜಾಯ್ ಮಾಡೋದಿದ್ದೆ, ಮಿಡಲ್ ಒಳಗೆ ಅದು ಬಂದಿದೆ. ಪ್ಯಾಂಟೋಸ್ ಪಾರ್ಕ್ ಕೂಡ ಅದ ಇನ್ನು. ಘಾಟ್ ಸೆಕ್ಷನ್ ಒಳಗೆ 3 ಲೈನ್ ಸೆಕ್ಷನ್ ಐತೆ ನೋಡ್ರಿ. ಇಲ್ಲೇ ನಮಗೆ ಮೇ ಬಿ ಯಾವ್ದಾರ ಟ್ರೈನ್ ಜೊತೆ ಪ್ಯಾರಲ್ಲು ನೋಡಕ್ಕೆ ಸಿಗತ್ತಾ ಒಮ್ಮೊಮ್ಮೆ, ಬಟ್ ಇವತ್ತಂತೂ ಏನಿಲ್ಲ. ಇಟಾರ್ಸಿ ಮತ್ತು ಭೋಪಾಲದ ನಡಕ್ಕೆ ಅಂದ್ರೆ ಝಾನ್ಸಿ ಮಠನೂ 3 ಲೈನ್ ಸೆಕ್ಷನ್ ಐತಿ. ಬೀನಾ ಅಂತಾರೆ, ಬೀನಾ ಮಠ. ಘಾಟ್ ಒಳಗೆ ಸಿಗ್ನಲ್ ಇಲ್ಲ ಮಕ್ಕಳು. ಟನಲ್ ಒಳಗಿಂದ ಟ್ರೈನ್ ಹೊರಗೆ ಬರೋದು ಎಷ್ಟು ಚಂದ ಕಾಣದ ನೋಡ್ರಿ. ಅಲ್ಲಿ ಅಷ್ಟೇ ಲೈಟಿಂಗ್ ಐತಿ. ಇಲ್ಲಾಂದ್ರೆ ಪೂರ್ತಿ ಅದು ಗುಡ್ಡದೊಳಗಿಂದ ಏನೂ ಇಲ್ಲ. ಆ ಎರಿಬಿ ಹೆಂಗೆ ಎರಿಬಿ ಗೂಡಿಂದ ಹೊರಗೆ ಬರ್ತಾವಲ್ಲ ಹಂಗೆ ಅನ್ಸೋದು. ಇನ್ನೇನು ನಾವು ಭೋಪಾಲ್ ರೀಚ್ ಆಗವ್ರದೇವ್ರಿ. ಬಟ್ ನೋಡ್ರಿ ಇಲ್ಲ ಮತ್ತೆ ಜಾಕೆಟ್ ಆನ್ ಆಗಿಬಿಡ್ತಾ.
ಫುಲ್ ಅಂದ್ರೆ ಫುಲ್ ಥಂಡಿ ಐತಿ. ನಮ್ಮ ಕಡೆ ಹೆಂಗೆ ಆರಾಮಾಗಿ ಒಂದು ಟಿ ಶರ್ಟ್ ಮೇಲೆ ಅಡ್ಡಾಡ್ಬೋದು ಅಂದ್ರೆ ಅಡ್ಡಾಡಬಹುದು, ಬಟ್ ಇಲ್ಲಿ ಅದು ಆಗಂಗಿಲ್ಲ. ಎದಿಗೆ ಏನರ ತಂಪನ ಗಾಳಿ ಹತ್ತು ಬಿಡ್ತಂತಂದ್ರೆ ಜಡ್ ಹಿಡ್ಕೊಂಡು ಬೆದ್ದೆ ಬೀಳೋದು. ಸೊ ನಾವಾಗ ಇನ್ನೇನು ರಾಣಿ ಕಮಲಪತಿ ಸ್ಕಿಪ್ ಮಾಡ್ತೇವೆ. 110 ಆ್ಯಕ್ಷನ್ ನೋಡೋಕೆ ಬರ್ರಿ. ಈಗ ನಾವು ಸ್ಕಿಪ್ ಮಾಡೋರದೇವಿ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್ ರಾಣಿ ಕಮಲಪತಿ. ಮೊದಲೇನ ಹೆಸರು ಹಬೀಬ್ಗಂಜ್. ನೋಡ್ಬೋದು ನೀವು ಇಲ್ಲೇ ರೈಲ್ವೆ ಸ್ಟೇಷನ್ ಮ್ಯಾಲನ ದೊಡ್ಡ ಪ್ಲಾಜಾ ನೋಡೋಕೆ ಸಿಗುತ್ತೆ ನಿಮ್ಗೆ. ಇದ್ರೊಳಗೆ ಶಾಪಿಂಗ್ ಮಾಲ್ ಕಾಂಪ್ಲೆಕ್ಸ್ ಎಲ್ಲ ಒಂದ್ರೊಳಗೆ ಐತಿ. ಸೊ ಲೆಫ್ಟ್ ಸೈಡಿಗೆ ಇದು ನೋಡತ್ತೀರಿ, ರೈಟ್ ಸೈಡಿಗೆ ನಿಮ್ಗೆ ಇದೇ ಪ್ಲಾಜಾನ ಒಳಗೆ ಥಿಯೇಟ್ರು ಐತಿ, ಬನ್ಸಲ್ ಮೂವೀಸ್ ಅಂತೇಳಿ. ಲಿಟ್ರಲಿ ರೈಲ್ವೆ ಸ್ಟೇಷನ್ ಒಳಗೆ ನೀವು ಮಾಲ್ ಟೈಪ್ ಯಾವತ್ತು ನೋಡಿರ್ತಿಲ್ಲ. ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಐತೆ ನೋಡ್ರಿ ಇದು ರಾಣಿ ಕಮಲಪತಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ಪೀಡಾಗಿ ಸ್ಕಿಪ್ ಮಾಡ್ತೇವೆ ಅಂತೇಳಿ, ಬಟ್ ಮುಂದೆ ತಮಿಳ್ನಾಡು ಎಕ್ಸ್ಪ್ರೆಸ್ ಇರೋದ್ರಿಂದ ನಮ್ಗೆ ಬ್ಲಾಕ್ ಕ್ಲಿಯರ್ ಇಲ್ಲ, ಡಬಲ್ ಎಲ್ಲೋ ಇಂದ ನಾವು ಪ್ರೊಸೀಡ್ ಆಗತ್ತೆ ಅಷ್ಟೆ. ಮೂರು ನಂಬರ್ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಅದೀವಿ ನಾವು. ನಾನು ಯಾವಾಗ ಚೆನ್ನೈಗೇರಿ ಬರೋದ್ರೊಳಗೆ ಬಂದಿದ್ದೆಲ್ಲ ಅವಾಗ ನಾವು 3 ನಂಬರಿಗೆ ಬಂದಿದ್ವಿ. 2 ನಂಬರ್ ಒಳಗೆ CR ರಾಜಧಾನಿ ನಿಂತಿತ್ತು ರೀ. ಹೆವಿ ರಶ್ ಐತೆ ನೋಡ್ರಿ ಇಲ್ಲಿ. ಇಲ್ಲಿಂದ ಪ್ಯಾಕ್ ಆಗೋದೈತೆ ರಾಜಧಾನಿ. ಹೆವಿ ಅಂದ್ರೆ ಹೆವಿ ಪ್ಯಾಕ್ ಆಗೋದೈತಿ. ಏನು ಕ್ರೌಡ್ ಐತ್ರಿ ಇಲ್ಲಿಂದ. ನಮ್ಮ ರಾಜ್ ಟಾಪ್ ಪ್ರಿಯಾರಿಟಿ ಗಾಡಿ ಅನ್ಸುತ್ತೆ ಭೋಪಾಲ್ನಿಂದ. भोपाल रीच है चाय बंदे भोपाल बंदे वैभव भैया मीट आ गया था। भैया मेरे को ऐसा लग रहा है कि ये भोपाल की राजधानी है, इतने क्राउड है इधर से। पूरा भोपाल दिल्ली और सिकंदराबाद भोपाल और जाते समय भी भोपाल नागपुर सिकंदराबाद ये बेंगलोर बहुत भीड़ रहता है। वाह ಅದ ನೋಡ್ರಿ ಭಯ್ಯ ಮೀಟ್ ಆಗಿ ಬಂದ್ರ ಚಾಯ್ ತೊಗೊಂಡ್ರೆ ಚಾಯ್ ಎಂಜಾಯ್ ಮಾಡತ್ತೇನೋ. ಹನೀಸ್ ಕಿಚನ್ ಹಾಂ ಅನ್ನಾರ್ದ ಫ್ರೆಂಡರ್ದು ಒಂದು ಕಿಚನ್ ಐತಿ. ನೀವು ಝೊಮ್ಯಾಟೊ ಮಿಲ್ತಾ ಏನೋ ಭಯ್ಯ ನೀವೇನ್ರ ಭೋಪಾಲದಿಂದ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಝೊಮ್ಯಾಟೊ ಸ್ವಿಗ್ಗಿ ಒಳಗೆ ಹನೀಸ್ ಕಿಚನ್ ಅಂತ ಹೇಳಿ ಬರುತ್ತೆ, ಅಲ್ಲಿಂದ ನೀವು ಆರ್ಡರ್ ಮಾಡ್ಕೋಬೋದಾ. ನಿಮಗೆ ಮಸ್ತ್ ಕೆಫೆ ಸ್ಟೈಲ್ ಸಿಗುತ್ತೆ ಆರಾಮಾಗಿ. ಪ್ಯಾಂಟು ಡೌನ್ ಆದ್ರಿ ನಮ್ದು ಇಲ್ಲಿ. ಮತ್ತು ಹೇಳ್ಬೇಕಂದ್ರೆ ನಾವು ಈಗ ಬಿಫೋರ್ ಟೈಮ್ ಬಂದೀವಿ ಭೋಪಾಲಿಗೆ, ಸೊ ಅದನ್ನ ಡಿಸ್ಕಷನ್ ಮಾಡತ್ತಿದ್ವಿ. ನಮ್ಮ ಮುಂದೆ ಈಗ ಭೋಪಾಲ್ ಸಿಂಗ್ರೌಲಿ ಹೋತ ट्रिपल लाइन है, हो सकता है पैरेलल भी मिल जाए, वो क्वाइट पॉसिबल. ಭಯ ಹೇಳತ್ತಾರ ಪ್ಯಾರಲ್ ಆಗ್ಬೋದು ಅಂತೇಳಿ ವೇಟ್ ಮಾಡೋಣಂತೆ. ಸೊ ಭೋಪಾಲ್ ಜಂಕ್ಷನ್ ಒಳಗೂ ಲೋಕೋ ಪೈಲಟ್ ಗಾಡಿ ಎಲ್ಲ ಚೇಂಜ್ ಆಗ್ತಾರೆ. ಟೀ ತಂದಿದ್ರಲ್ಲ ಹನೀಸ್ ಕಿಚನಿಂದ ಎಂಜಾಯ್ ಮಾಡಿದ್ವಿ. ಫೈನಲಿ ಸಿಗ್ನಲ್ ಆಯ್ತಾ ಫೈವರು ಪ್ಯಾನ್ ಪ್ರೊಸೀಡ್. ಸೊ ಭೋಪಾಲಿಂದ ಡಿಪಾರ್ಟ್ ಆಗಿವ್ರಿ. ಅದಕ್ಕಿಂತ ಮೊದಲು ನಮ್ಗೆ ಊಟ ಬಂದ್ಬಿಟ್ಟಿತ್ತು. ಏನೇನು ಬಂದತ್ತಂತೇಳಿ ಒಂದೊಂದು ನೋಡ್ಕೊತ ಹೋಗೋಣಂತ. ಸೊ ಎಕ್ಸ್ಪೆಕ್ಟೇಷನ್ ಚಲೋ ಐತಿ. 3 ದಿನದಿಂದ ಬರೀ ಇದ ದಾಲ್ ತಿನ್ನತ್ತ ನೋಡ್ರಿ ನಾನು. ನನಗಂತೂ ಅನ್ಸೋ ಮಟ್ಟಿಗೆ ಸೇಮ್ ದಾಲ್ ಇಲ್ಲಿಲ್ಲ. ಸ್ವಲ್ಪ ಏನೋ ಇವತ್ತು ಆಲೂಗಡ್ಡೆ ಹಾಕ್ಯಾರ ನೋಡ್ರಿ ಅಷ್ಟೇ, ಇಲ್ಲಾಂದ್ರೆ ಸೇಮ್ ದಾಲ್ ರೀ. ಲಿಟ್ರಲಿ ಭಾಳ ಬೇಜಾರಾತ. ಸೇಮ್ ದಾಲ್. ಪನ್ನೀರ ನೋಡ್ರಿ, ಪನ್ನೀರು ಸೇಮ್ ಅನ್ಸತ್ತೆ. ಏನು ಒಂದೀಟು ವೆರೈಟಿ ಇಲ್ಲ, ಏನಿಲ್ಲ. ನಮ್ಮ ರಾಜಧಾನಿದ ಹೆಸರು ಕೆಡಿಸ್ಬಿಟ್ರಿ ಇವ್ರು. ಭಾಳ ಬೇಜಾರಾಗತ್ತೆ ಹಿಂಗೆ ನೋಡಿ. ಊಟದ ಟೇಸ್ಟಿ ಚಲೋ ಇರ್ಬೋದು, ಬಟ್ ವೆರೈಟಿ ಪ್ರೊವೈಡ್ ಮಾಡಿದ್ರೆ ಒಂದು ಫಸ್ಟ್ ಕ್ಲಾಸ್ AC ಗೆ 7,500 ರೂಪೀಸ್ ಪೇ ಮಾಡಿ ಬರತ್ತೇವೆ ಅಂದ್ರೆ ಇನ್ನೊಂದು ಸ್ವಲ್ಪ ಇದು ಏನಂದ್ರೆ ಸರ್ವಿಸಸ್ ಇಂಪ್ರೂವ್ ಆಗಬೇಕು. ಯಾಕಂದ್ರೆ ಮುಂಬೈ ರಾಜಧಾನಿ ಒಳಗೆ ಸರ್ವಿಸಸ್ ಚಲೋ ಸಿಗುತ್ತಂದ್ರೆ ನಮ್ಮ ರಾಜಧಾನಿ ಒಳಗೆ ಯಾಕೆ ಸಿಗಬಾರ್ದು? ನೀವು ಅದನ್ನು ಯೋಚನೆ ಮಾಡಲ್ಲ. ಯಾಕಂದ್ರೆ ಒಂದಷ್ಟು ಮಂದಿ ನೀನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಪ್ಪ ಟ್ರೈನ್ದೊಳಗೆ ಅಂತಾರೆ, ಬಟ್ ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನನ್ನ ಕ್ವಶನ್ ಅದು. ಸೊ ಚಿಕನ್ನು ಹಂಗೈತಿ ನಾರ್ಮಲಾಗಿ. ಇಲ್ಲೇ ರೈಸ್ ಇರ್ಬೇಕು. ಇದೆ ನಮ್ದು ಡಿನ್ನರ್, ಸಿಂಪಲಾಗಿ ಐತಿ. ಸೊ ಇದೆ ನೋಡ್ರಿ ನಮ್ದು ಡಿನ್ನರ್. ಚಿಕನ್ ಮಸಾಲ, ಪನ್ನೀರ್ ಮಸಾಲ, ಮತ್ತು ಇಲ್ಲೇ ಒಂದು ಡ್ರೈ ವೆಜ್ ಸಬ್ಜಿ ಐತಿ ಅಂದ್ರೆ ಪಲ್ಯ. ಇಲ್ಲೇ ಜೀರಾ ರೈಸ್ ಮತ್ತು ಹ್ಯಾಡ್ಸ್ ಆ್ಯಂಡ್ ಕರ್ಡ್. ಮಿನಿಮಲ್ ಡಿನ್ನರ್ ಐತಿ.
ಇದು ನಮ್ದು ಲಾಸ್ಟ್ ಮೀಲ್ ಅನ್ಕೋತ ನಾನು ಲೇಟ್ ಆಗಲಿಲ್ಲ ಅಂದ್ರೆ ಟ್ರೈನ್ ಏನಾರ ಡಿಲೇ ಐತಂತ ಅನ್ಕೋರಿ ಫಾಗಿನ ಸಂಬಂಧ ನಮಗೆ ಬೆಳಗ್ಗಿನೂ ನಾಷ್ಟ ಸಿಗುತ್ತೆ ಬಟ್ ಡಿಲೇ ಆಗಲಿಲ್ಲ ಅಂದ್ರೆ 5:30ಗೆ ರೀಚ್ ಆಗ್ತೀವಿ ಏನು ಒಂದು ಚಾಸ್ ಅದಕ್ಕೆ ಸಿಗಂಗಿಲ್ಲ ಹಂಗೆ ಸೊ ಬಿಸಿ ಬಿಸಿ ರೊಟ್ಟಿನೂ ಬಂದವ ಜಸ್ಟ್ ನಾವು ಊಟ ಮಾಡುವೆ ಮುಗಿಸ್ಕೊಂಬಂದೇರಿ ಊಟ ಮಾಡೋ ಅಷ್ಟೊತ್ತೊಳಗೆ ವಿದೇಶ ಒಳಗೆ ಓವರ್ಟೇಕ್ ಆಗ್ಬಿಡ್ತು ಜಸ್ಟ್ ಹಿಂಗೆ ಹೊರಗೆ ಬಂದೆ ವಿದೇಶ ಔಟ್ರ್ ಬಂದ್ಬಿಟ್ಟಿವಿ ಭಾಳ ಬೇಜಾರದ ಬಟ್ ತಮಿಳ್ನಾಡು ಮುಂದೆ ಐತಿ ತಮಿಳ್ನಾಡು ಎಕ್ಸ್ಪ್ರೆಸ್ ಇದೆ ಸಿಂಗ್ರೌಲಿ ಉರ್ಜುದಾನಿ ಅಂತೇಳಿ ಎಕ್ಸ್ಪ್ರೆಸ್ ಐತೆ ಸೊ ಅದೇನು ಪ್ಯಾಸೆಂಜರ್ ಟೈಪ್ ಅದೇನಷ್ಟು ನಮಗೆ ಇಂಪಾರ್ಟೆನ್ಸ್ ಇಲ್ಲ ಬಟ್ ತಮಿಳ್ನಾಡು ಎಕ್ಸ್ಪ್ರೆಸ್ ಓವರ್ಟೇಕ್ ಪಕ್ಕ ನಿಮಗೆ ನಾನು ತೋರಿಸ್ತೀನಿ ಸೊ ಅದಕ್ಕೆ ವೇಟ್ ಮಾಡೋದು ನೀವು 1:30 ನಾನ್ ಸ್ಟಾಪ್ ಆಗಿ ನಮ್ಮ ಟ್ರೈನರ್ ರನ್ ಆಗತ್ತೈತಿ ಗೋಪಾಲ ಆದ್ಮೇಲೆ ಇಲ್ಲಿಂದ ಗೊತ್ತಾಗತ್ತೆ ಇಲ್ಲಿ ನೋಡ್ರಿ 1:30 ನಾನ್ ಸ್ಟಾಪ್ ರನ್ ಚೆನ್ನೈ ರಾಜಧಾನಿ overtaking Tamil Nadu Superfast. ಫಾಗಿ ಝಾನ್ಸಿ ಜಂಕ್ಷನಿಗೆ ನಾವಾಗ ಎಂಟ್ರ್ ಆದಿವಿ ಬಾಜು ಪ್ಲಾಟ್ಫಾರ್ಮ್ನ ಮೇ ಬಿ ಅನ್ಕೋತಾನೆ ಖಜುರಾಹೋ ಕುರುಕ್ಷೇತ್ರ ಗೀತಾ ಜಯಂತಿ ಎಕ್ಸ್ಪ್ರೆಸ್ ನಿಂತೈತಿ ಇಲ್ಲಿಂದ ನಮಗೆ ನಮ್ಮ ಹಿಮಾಂಶು ಯಾತ್ರಾ ಅಂದ್ರೆ ಫಾಸಿಬೈ ಜಾಯ್ನ್ ಆಗ್ತಾರೆ ಅವ್ರದ್ದು 3 AC ಒಳಗೆ ಟಿಕೆಟ್ ಐತಿ ನೋಡೋಣಂತ ಫಸ್ಟ್ AC ಒಳಗೆ ಅಪ್ಗ್ರೇಡ್ ಸಿಗುತ್ತೆ ನಮ್ಮ ಕಡೆ ಖಜುರಾಹೋ ಕುರುಕ್ಷೇತ್ರ ಗೀತಾ ಜಯಂತಿ ನರೇದು ಬಾಜು ಪ್ಲಾಟ್ಫಾರ್ಮ್ ಮೇ ಬಿ ಅದ್ರ ಓಟೆಕ್ ಆಗತ್ತಿಲ್ಲ ಖಜುರಾಹೋ ಹೋಗುತ್ತದು ಮುಂದೆ ಹರಿಯಾಣದ್ದು ಇಲ್ಲ ಯಾರು ನೋಡ್ರಿ ಪಾಸಿಬೈ ನೇ ಯಾರೇ ಪಾಸಿಬೈ ಬಂದ್ರೆ ಎಷ್ಟು ದೂರ ಹೋಗ್ಬೇಕ್ರು ಫುಲ್ಲು ಲಾಂಗ್ ಜರ್ನಿ ಐತಿ ಝಾನ್ಸಿ ಬರ್ಗುಡ್ಕ ನೋಡ್ರಿ ಇಲ್ಲೇ ಫಾಗ್ ಎಷ್ಟಾತ ಎಲ್ಲ ಟ್ರೈನ್ಗಳು ಆಲ್ಮೋಸ್ಟ್ ಝಾನ್ಸಿಯಿಂದನೇ ಡಿಲೇ ಹಾಕೊಂತ ಹೋಗ್ತಾವೆ ಸೊ ರಾತ್ರಿ 12ಕ್ಕೆ ಇಷ್ಟು ಫಾಗ್ ಐತಂತಂದ್ರೆ ಇನ್ನು ನೀವು ಬೆಳಿಗ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಂದು ಅವತಾರ ನೋಡ್ರಿ ಇಲ್ಲೇ ಒಳಗೆ ಒಂದು ಟಿ ಶರ್ಟ್ ಐತಿ ಆಮೇಲೆ ಹುಡಿ ಐತಿ ಹುಡಿ ಮೇಲೆ ಒಂದು ಜಾಕೆಟ್ ಹಾಕೊಂಡಾನಿ 12 ಡಿಗ್ರಿ ಐತ್ರಿ ಬರ್ಬರ್ತೆ 7, 8, 6 ಡಿಗ್ರಿನೂ ಆಗುತ್ತೆ ಭಾಳ ಅಂದ್ರೆ ಭಾಳ ಥಂಡಿ ಐತಿ ಸೊ ಏನು ಹೇಳ ನಿಮ್ಗೆ ಐ ಹೋಪ್ ಫಾಗ್ ಸಂಬಂಧ ಟ್ರೈನ್ ಡಿಲೇ ಆಯ್ತು ಅಂದ್ರೆ ಮಾರ್ನಿಂಗ್ ನೋಡೋಕೆ ಸಿಗುತ್ತೆ ಇಲ್ಲಂತಂದ್ರೆ ನಾವು ಆನ್ ಟೈಮ್ 5:30 ಹೋಗಿ ಮುಟ್ತೀವಿ ನಮ್ಮ ಮುಂದೆ ಈಗ ಗ್ರ್ಯಾಂಡ್ ಟ್ರಂಕು ಡಿಪಾರ್ಟ್ ಆತ ರಾತ್ರಿ ಎಲ್ಲ ನಂಗೆ ಇದನ್ನು ಮಾಡೋದು ಇಷ್ಟ ಇಲ್ಲ ರೀ ಹೋಗಿ ಮಲ್ಕೋತಾನೆ ಭಾಳ ಥಂಡಿನೂ ಐತಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಇಷ್ಟು ಥಂಡಿ ಒಳಗೆ ಮಾಡೋಕ್ಕೆ ನನಗೆ ಫೋನ್ ಹಿಡ್ಕೊಳಕ್ಕಾಗತ್ತೆ ಅಷ್ಟು ಥಂಡಿ ಐತಿ ಫೈನಲಿ ಡಿಪಾರ್ಟ್ ಆದ್ವಿನ್ನ ಬರೀ ಹೋಗಿ ಮಲ್ಕೊಳ್ಳೋಂಥ ಬೆಳಗ್ಗೆ ಫಾಗಿಂದ ಡಿಲೇ ಆಯ್ತಂದ್ರೆ ಆ ಆ್ಯಕ್ಷನು ನಿಮಗೆ ನೋಡೋಕೆ ಸಿಗುತ್ತೆ ಶುಭರಾತ್ರಿ ನಿಜಾಮುದ್ದೀನ್ ಬೆಂಗಳೂರು ರಾಜಧಾನಿ ನಮ್ಮ ರಾಜಧಾನಿ ನಮ್ಮ ರಾಜಧಾನಿ
ಫೈನಲಿ ನಮ್ಮದು ಪ್ರೈವೇಟ್ ರೂಮಿಗೆ ಪ್ರೈವೇಟ್ ಹೋಟೆಲಿಗೆ ಬಾಯಿ ಟೈಮ್ ಬಂದ್ರಿ ನಿದ್ಗೆನಾಗದ ನಿನ್ನೆ. ಸೊ ನಾನೀಗ ರೀಚ್ ಆದೆ ಅದರ ನಿಜಾಮುದ್ದೀನ್. ಇಲ್ಲಿ ನೋಡ್ರಿ ಫಾಗ್ ಕತ್ಲೆ ಇದ್ದಿದ್ದಕ್ಕೆ ನಮ್ಮ ಗಾಡಿ ರೀಚ್ ಆತ ಆನ್ ಟೈಮ್. ಇನ್ನು ಬರ್ಬರ್ತಾ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ. ಸಿ ಆರ್ ರಾಜಧಾನಿ ಎಲ್ಲ ಸ್ವಲ್ಪ ಡಿಲೇ ಬರ್ಬೋದು, ಯಾಕಂತಂದ್ರೆ ಸಿಗ್ನಲ್ ಕ್ಲಿಯರ್ ಇಲ್ದಿದ್ದಕ್ಕೆ. ಕತ್ತಲ್ದಾಗ ಸಿಗ್ನಲ್ ಕಂಡು ಬಿಡುತ್ತೆ ರೀ ನೋಡ್ರಿ ಇಲ್ಲಿ. ಮನಾಲಿ ಶಿಮ್ಲಾ ವೈಬ್ಸ್ ಬರೀ ನಮಗೆ ದಿಲ್ಲಿ ಒಳಗೆ ಸಿಗತ್ತದ ನೋಡ್ರಿ ಇಲ್ಲಿ 5 ಡಿಗ್ರಿ ಸೆಲ್ಸಿಯಸ್ ಐತಿ. ಈಗ ಜಸ್ಟ್ ಪುಣೆ ದುರಂತ ಡಿಪಾರ್ಟ್ ಆತ. ಹೆಂಗೆ ಬೆಳಕು ಅನ್ಕೊಂಡು ಹೋಗುತ್ತಲ್ಲ ಅವಾಗ ಸಿಗ್ನಲ್ ಸಿಗಂಗಿಲ್ಲ. ಕಮೆಂಟ್ ಮಾಡಿ ತಿಳಿಸ್ರಿ ಈ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತಾ. ಎಲ್ಲ ಏನೇನು ಫಸ್ಟ್ ಕೇಸ್ ಒಳಗೆ ಎಲ್ಲ ಮಾಡಿ ತೋರಿಸಿ ನಿಮ್ಗೆ ನಾನು. ಸೊ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಇನ್ನು ನೆಕ್ಸ್ಟ್ ನನ್ನ ಜರ್ನಿ ಇಲ್ಲಿಂದ ನಾನು ಒಂದೇ ವಾರ ಸ್ಲೀಪರ್ ಎಕ್ಸ್ಪ್ರೆಸ್ನ ಕವರ್ ಮಾಡೋಕ್ಕೆ ಹೋಗ್ತೀನಿ ಗುವಾಹಟಿಗೆ. ಫ್ಲೈಟ್ ಜರ್ನಿ ಇರೋದು, ಫ್ಲೈಟ್ ಜರ್ನಿನೂ ನಿಮ್ಗೆ ತೋರಿಸ್ತೀನಿ. ಸೊ ಸಿಗೋಣ ಅಂತೀರಿ ಅಲ್ಲಿ ಮಟ್ಟ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.